ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾಳೆ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಮಾಣ ವಚನ ಸಿದ್ಧತೆ ಹೇಗೆ ನಡೀತಾ ಇದೆ, ವೇದಿಕೆ ಎಷ್ಟರ ಮಟ್ಟಿಗೆ ರೆಡಿ ಆಗಿದೆ, ಅಲ್ಲಿನ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಲೋಕಭವನದ ಗಾಜಿನ ಮನೆಯಲ್ಲಿ ಸಿದ್ಧತೆ ಪರಿಶೀಲನೆ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಜೊತೆ ಭೇಟಿ ಕೊಟ್ಟಿದ್ದಾರೆ ಡಿ.ಕೆ. ಸುರೇಶ್ ಅವರು. ಡಿ.ಕೆ.ಶಿ ಪ್ರಮಾಣ ವಚನ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ ಸಹೋದರ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲಾದ್ರೂ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಅಂದ್ರೆ ಅಲ್ಲಿ ಮೊದಲು ಇರ್ತಾರೆ ಡಿ.ಕೆ. ಸುರೇಶ್ ಅವರು. ಅಂಥದ್ರಲ್ಲಿ ಇವತ್ತು ಅವರಿಬ್ಬರ ಕನಸು ಮುಖ್ಯಮಂತ್ರಿ ಆಗೋದು. ಆ ನಿಟ್ಟಿನಲ್ಲಿ ಅವರ ಸಹೋದರ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಹಾಗಾಗಿ ಆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀಬೇಕು, ಅದ್ಭುತವಾಗಿ ನಡೀಬೇಕು, ಅಚ್ಚುಕಟ್ಟಾಗಿ ನಡೀಬೇಕು ಅನ್ನೋ ದೃಷ್ಟಿಯಿಂದ ಡಿ.ಕೆ. ಸುರೇಶ್ ಅವರೇ ನೇತೃತ್ವವನ್ನ ವಹಿಸಿಕೊಂಡಿದ್ದಾರೆ. ಯಾವ ರೀತಿಯಾಗಿರಬೇಕು ಕಾರ್ಯಕ್ರಮ ಅನ್ನೋದರ ಬಗ್ಗೆ ರೂಪುರೇಷೆಯನ್ನ ತಯಾರು ಮಾಡಿ, ಅದಾದ ನಂತರ ವೇದಿಕೆ ಹೇಗಿರಬೇಕು, ವೇದಿಕೆಯ ಮುಂಭಾಗ ಎಷ್ಟು ಜನ ಕೂರ್ಬೇಕು, ಎಲ್ಲದರ ಬಗ್ಗೆಯೂ ಕೂಡ ಅವರು ಸಿದ್ಧತೆಯನ್ನ ನೋಡ್ಕೊಳ್ತಾ ಇರೋದು. ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ 2,000 ಪೊಲೀಸರು ಭದ್ರತೆಗೋಸ್ಕರ ನಿಯೋಜನೆಗೊಂಡಿದ್ದಾರೆ. ಲೋಕಭವನದ ಸುತ್ತಮುತ್ತ ಇರ್ತಾರೆ ಪೊಲೀಸ್ನವರು. ಯಾರು ಕೂಡ ಅಂದರೆ ಪಾಸ್ ಇಲ್ದವ್ರನ್ನ ಒಳಗಡೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದಿಷ್ಟು ಜನ ಏನು ಪ್ರಮುಖರಿಗೆ ಆಹ್ವಾನವನ್ನು ನೀಡಲಾಗಿದೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಸೊ ಪಾಸ್ ಇದ್ದವ್ರಿಗೆ ಮಾತ್ರ ಅವಕಾಶ ಇರುತ್ತೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ. ಸೊ ಅದಕ್ಕಿಂತ ಮುಂಚೆ ಇವತ್ತು ಏನೆಲ್ಲ ಪೂರ್ವ ತಯಾರಿಗಳು ನಡೀತಾ ಇದ್ದಾವೋ ಆ ಎಲ್ಲ ತಯಾರಿ ನೇತೃತ್ವವನ್ನು ಈಗ ಡಿ.ಕೆ. ಸುರೇಶ್ ಅವರು ವಹಿಸಿಕೊಂಡಿರೋದು. ಆ ನಿಟ್ಟಿನಲ್ಲಿ ಬಂದು ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇದ್ದಾರೆ.